ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ಇನ್ನೊಂದು ವಿಡಿಯೋನಲ್ಲಿ ನಾವು ಯಾವ ರೀತಿಯ ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಂತಕ್ಕಂಥದ್ದನ್ನು ಈ ಒಂದು ವಿಡಿಯೋನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ. ಬನ್ನಿ, ಸೊ ಯಾವ ರೀತಿ ನಾವು ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ಬೇಕಂತಕ್ಕಂಥದ್ದನ್ನು ಒಂದು ಕ್ವಶನ್ ಇಟ್ಕೊಂಡು ಏನು ಮಾಡಕತ್ತೀವಪ್ಪ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಬನ್ನಿ ಕ್ವಶನನ್ನು ನೋಡೋಣ. ಸೊ ಇದು 2015ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. 5 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ, ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿರಿ, ಬಿಲ್ಸ್ ರಿಸೇಬಲ್ ಅಕೌಂಟ್ ಮಾಡಿರಿ, ಕ್ರೆಡಿಟರ್ಸ್ ಮಾಡಿರಿ, ಬಿಲ್ಸ್ ಪೇಬಲ್ ಮಾಡಿರ್ತೇಳಿ ಈ ರೀತಿ ಕ್ವಶನನ್ನು ಏನು ಮಾಡ್ತಾನೆ ಅವ ಅರೈಸ್ ಮಾಡ್ತಾನೆ. ಹಂಗಾರೆ ಕ್ವಶನ್ ನೋಡೋಣ ಬರ್ರಿ. ಅಸರ್ಟೇನ್ ಟೋಟಲ್ ಸೇಲ್ಸ್ ಫ್ರಮ್ ದಿ ಫಾಲೋಯಿಂಗ್. ನೋಡಿರಿ, ಟೋಟಲ್ ಸೇಲ್ಸನ್ನು ಕ್ಯಾಲ್ಕುಲೇಟ್ ಮಾಡತ್ತೆ ಹೇಳ್ತಾನೆ. ಸೊ ಟೋಟಲ್ ಸೇಲ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ದಟ್ ಈಸ್ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸು ಮತ್ತು ಕ್ರೆಡಿಟ್ ಸೇಲ್ಸ್ ಕೂಡಿದಾಗ ಏನಕ್ಕೈತೆ ರೀ, ಟೋಟಲ್ ಸೇಲ್ಸ್ ಅಂತಕ್ಕಂಥದ್ದು ನಮಗೆ ಸಿಗ್ತೈತಿ. ನಾವು ಟೋಟಲ್ ಸೇಲ್ಸ್ ಕಂಡುಹಿಡಿಬೇಕು, ಬಟ್ ನಮಗೆ ಏನು ಬೇಕು ರೀ, ಕ್ರೆಡಿಟ್ ಸೇಲ್ಸ್ ಅಂತಕ್ಕಂಥದ್ದು ಬೇಕಾಗೈತಿ. ಆ ಕ್ರೆಡಿಟ್ ಸೇಲ್ಸ್ ಇರ್ತಕ್ಕಂಥದ್ದು ಡೆಟರ್ಸ್ ಅಕೌಂಟ್ದಾಗ ನೋಡಿರಿ ಯಾವ ರೀತಿ ಇರ್ತೈತಿ. ಸೊ ಟೋಟಲ್ ಡೆಟರ್ಸ್ ಆಸ್ ಆನ್ 1/1/2014 ದಟ್ ಈಸ್ 9,000. ಟೋಟಲ್ ಡೆಟರ್ಸ್ ಆಸ್ ಆನ್ 31st December 2014 8,500. Cash received from debtors that is 40,000. Discount allowed 1,000. Sales return 2,000. Cash sales 10,000. Bad debts 500. ಸೊ ಈ ರೀತಿ ಏನು ಮಾಡ್ಯಾನ್ರೆ ಒಂದು ಕ್ವಶನನ್ನು ನಿಮಗೆ ಕೊಟ್ಟಾನ. ಸೊ ಈ ಕ್ವಶನ್ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಡೆಟರ್ಸ್ ಅಕೌಂಟನ್ನು ಏನು ಮಾಡ್ಬೇಕ್ರಿ ಇಲ್ಲಿ ಪ್ರಿಪೇರ್ ಮಾಡಬೇಕಾಗ್ತೈತಿ. ಸೊ ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೀವಿ ಡೆಟರ್ಸ್ ಅಕೌಂಟ ಯಾಕೆ ಪ್ರಿಪೇರ್ ಮಾಡ್ತೀವಿ. ಸೊ ಡೆಟರ್ಸ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಪ್ಪ ಅಂತಂದ್ರೆ ಓಪನಿಂಗ್ ಡೇಟರ್ಸನ್ನು ಕಂಡುಹಿಡಿ ಸಂಬಂಧ, ಕ್ಲೋಸಿಂಗ್ ಡೇಟರ್ಸನ್ನು ಕಂಡುಹಿಡಿ ಸಂಬಂಧ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕಂಡುಹಿಡಿ ಸಂಬಂಧ ಮತ್ತು ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿ ಸಂಬಂಧ. ಅಂದ್ರೆ 4ರೊಳಗೆ ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿರ್ತಾನೆ ರೀ. ಸೊ ಆ ಮಿಸ್ ಆಗಿರ್ತಕ್ಕಂಥ ಐಟಮನ್ನು ಏನು ಮಾಡ್ಬೇಕು, ನಾವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಕೈತಿ ಅಥವಾ ಫೈಂಡ್ ಔಟ್ ಮಾಡಬೇಕಾಕೈತಿ. ಹಾಗಾದ್ರೆ ಈ ಕ್ವಶನ್ದಾಗ ಯಾವುದನ್ನು ಮಿಸ್ ಮಾಡ್ಯಾನ, ಸೊ ಫಸ್ಟ್ ಅದನ್ನು ಅಬ್ಸರ್ವ್ ಮಾಡೋಣ ನಾವು ನೋಡಿ. ಸೊ ಓಪನಿಂಗ್ ಡೇಟರ್ಸನ್ನು ಕ್ವಶನ್ದಾಗ ಕೊಟ್ಟಾನ, ಏನು ಮಾಡ್ಯಾನ್ರಿ, ಓಪನಿಂಗ್ ಡೇಟರ್ಸ್ ಕ್ವಶನ್ದಾಗ ಕೊಟ್ಟಾನ. ಸೊ ದೆನ್ ಕ್ಲೋಸಿಂಗ್ ಡೇಟರ್ಸು ಕೂಡ ಕ್ವಶನ್ದಾಗ ಕೊಟ್ಟಾನ. ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕ್ವಶನ್ದಾಗ ಕೊಟ್ಟಾನ. ಈ 3 ಐಟಮ್ಸ್ಗಳನ್ನು ಕ್ವಶನ್ದಾಗ ಕೊಟ್ಟಾನಂದ್ರೆ ಯಾವುದು ಮಿಸ್ ಮಾಡ್ಯಾನ. ಸೊ ಈ ಕ್ವಶನ್ದಾಗ ಏನು ಮಾಡ್ಯಾನ್ರಿ, ಕ್ರೆಡಿಟ್ ಸೇಲ್ಸನ್ನು ಮಿಸ್ ಮಾಡ್ಯಾನ. ಈ ಐಟಮ್ಸ್ಗಳನ್ನು ಕೊಟ್ರೆ ಬರೀರಿ, ಇಲ್ಲಂದ್ರೆ ಬಿಟ್ಬಿಡ್ರಿ. ಬಟ್ ನಮಗೇನು ರೀ, ಓಪನಿಂಗ್ ಡೇಟರ್ಸ್ ಇರಬೇಕು, ಕ್ಲೋಸಿಂಗ್ ಡೇಟರ್ಸ್ ಇರಬೇಕು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್ ಇರಬೇಕು ಮತ್ತು ಕ್ರೆಡಿಟ್ ಸೇಲ್ಸ್ ಅಂತಕ್ಕಂಥದ್ದು ಇರಬೇಕು. ಬಟ್ ಈ ಕ್ವಶನ್ದಾಗ ಎಲ್ಲಿ ಕ್ರೆಡಿಟ್ ಸೇಲ್ಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅರ್ಥ, ಸೊ ನಾವು ಕ್ರೆಡಿಟ್ ಸೇಲ್ಸನ್ನು ಏನು ಮಾಡ್ಬೇಕ್ರಿ, ಕಂಡುಹಿಡಿಬೇಕು. ಈ 4 ಐಟಮ್ಸ್ಗಳು ನಮಗೆ ಏನು ಬೇಕ್ರಿ, ಬೇಕೇ ಬೇಕು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 3 ಐಟಮ್ಸ್ ಐತಿ. ಹಂಗಾರೆ ಆ ಕ್ರೆಡಿಟ್ ಸೇಲ್ಸನ್ನು ಏನು ಮಾಡ್ಬೇಕು, ನಾನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಆ ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿಬೇಕಂದ್ರೆ ಏನು ಮಾಡ್ಬೇಕ್ರಿ, ನಾನು ಡೆಟರ್ಸ್ ಅಕೌಂಟನ್ನು ಹಾಕಬೇಕು. ಹಾಗಾದ್ರೆ ಡೆಟರ್ಸ್ ಅಕೌಂಟನ್ನು ಹಾಕೊಂಬರ್ರಿ. ಸೊ ಡೆಟರ್ಸ್ ಅಕೌಂಟ್ ಪರ್ಟಿಕ್ಯುಲರ್ಸ್ ರುಪೀಸ್. ಹಂಗಾರೆ ಫಸ್ಟ್ ಏನು ಮಾಡ್ತೀವಿ ನಾವು, 2 ಸೈಡ್ ಬರ್ಕೋತ ಬರ್ತೀವಿ ರೀ. ಸೊ 2 ಸೈಡ್ ಏನು ಬರ್ತೀವಿ, ಫಸ್ಟ್ ಓಪನಿಂಗ್ ಡೆಟರ್ಸ್ ದಟ್ ಈಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ದಟ್ ಈಸ್ 9,000 rupees. ಇನ್ನು ನಾವು ಕಂಡುಹಿಡಬೇಕಾಗಿರ್ತಕ್ಕಂಥ ಕ್ರೆಡಿಟ್ ಸೇಲ್ಸನ್ನು ಯಾವ ಸೈಡ್ ಬರ್ತೀವಿ, 2 ಸೈಡ್. ಇನ್ನು 2 ಸೈಡ್ ಬಿಲ್ಸ್ ರಿಸೇಬಲ್ ಡಿಸ್ಹಾನರ್ ಒಂದು ಬರ್ತೀವಿ. ಬಟ್ ಕ್ವಶನ್ದಾಗ ಎಲ್ಲಿ ಡಿಸ್ಹಾನರ್ ಮೆನ್ಷನ್ ಮಾಡಿಲ್ಲ. ಹಂಗಾರೆ 2 ಸೈಡ್ ಐಟಮ್ಸ್ ಯಾವು ಬರೋದಿಲ್ಲ. ಇನ್ನು ಇದನ್ನು ಬಿಟ್ಟರೆ ನೆಕ್ಸ್ಟ್ ಬೈ ಕ್ಯಾಶ್ ದಟ್ ಈಸ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಸೊ ಕ್ವಶನ್ದಾಗ ಕೊಟ್ಟ ನೋಡ್ರಿ, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ದಟ್ ಈಸ್ 40,000. ಸೊ ಇದನ್ನು ಬಿಟ್ಟು ಮತ್ತೇನು ಕೊಟ್ಟಾನ್ರಿ, ಡಿಸ್ಕೌಂಟ್ ಅಲೌಡ್ ದಟ್ ಈಸ್ 1,000 rupees. ಸೊ ಸೇಲ್ಸ್ ರಿಟರ್ನನ್ನು ಕೊಟ್ಟಾನ, ಬೈ ಸೇಲ್ಸ್ ರಿಟರ್ನ್ ದಟ್ ಈಸ್ 2,000 rupees. ಇನ್ನು ಕ್ಲೋಸಿಂಗ್ ಬ್ಯಾಡ್ ಡೇಟ್ಸು ಕೂಡ ಕೊಟ್ಟ ನೋಡ್ರಿ, ಬ್ಯಾಡ್ ಡೇಟ್ಸ್ ದಟ್ ಈಸ್ 500. ಸೊ ಇದನ್ನು ಬಿಟ್ಟು ಏನು ಮಾಡೇನ್ರಿ, ಕ್ಲೋಸಿಂಗ್ ಡೆಟರ್ಸನ್ನು ಕೂಡ ಕ್ವಶನ್ದಾಗ ಕೊಟ್ಟಾನ. ಸೊ ದಟ್ ಈಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 8,500. ಸೊ ನಾವು ಕ್ಯಾಶುಯಲ್ಸನ್ನು ಎಲ್ಲಿ ಬರೆಯೋದಿಲ್ಲ. ಹಾಗಾದ್ರೆ ಕ್ಯಾಶುಯಲ್ಸ್ ಕೊಡೋ ಉದ್ದೇಶ ಏನಪ್ಪ ಅಂತಂದ್ರೆ ಟೋಟಲ್ ಸೇಲ್ಸನ್ನು ಫೈಂಡ್ ಔಟ್ ಮಾಡೋಣ ರೀ.
ಟೋಟಲ್ ಸೇಲ್ಸನ್ನು ಏನು ಮಾಡೋಣ ಫೈಂಡ್ ಔಟ್ ಮಾಡೋಣ. ಸೊ ಟೋಟಲ್ ಸೇಲ್ಸ್ ಅಂದ್ರೆ ಕ್ರೆಡಿಟ್ ಸೇಲ್ಸು ಮತ್ತು ಕ್ಯಾಶ್ ಸೇಲ್ಸು. ಸೊ ಕ್ಯಾಶ್ ಸೇಲ್ಸ್ ಕ್ವಶನ್ದಾಗ ಐತಿ, ಕ್ರೆಡಿಟ್ ಸೇಲ್ಸ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವಿಲ್ಲೇ ಡೆಟರ್ಸ್ ಅಕೌಂಟ್ದಾಗ ಫೈಂಡ್ ಔಟ್ ಮಾಡ್ತೀವಿ. ಹಂಗಾರೆ ಎಲ್ಲ ಐಟಮ್ಸ್ಗಳನ್ನು ಎಂಟ್ರಿ ಮಾಡಿದ್ದೀವಿ. ಏನು ಕಂಡು ಹಿಡಿಬೇಕು ರೀ? ಕ್ರೆಡಿಟ್ ಸೇಲ್ಸ್. ಹಂಗಾರೆ ಕ್ರೆಡಿಟ್ ಸೇಲ್ಸ್ ಎಲ್ಲಿ ಬರ್ತೈತಿ? ಸೊ ಟೂ ಸೈಡ್ ಏನಕ್ಕೆ ಆ ಬ್ಯಾಲೆನ್ಸನ್ನು ಕಂಡು ಹಿಡಿತೀವಿ. ಟೂ ಸೈಡ್ ಏನಕ್ಕೆ ಡಿಫ್ರೆನ್ಸ್ ಬರ್ತೈತಿ. ಹಂಗಾರೆ ಟೋಟಲ್ ಬೈ ಸೈಡ್ ಎಷ್ಟು ಆಕೈತಿ? ದಟ್ ಈಸ್ 52,000 ಬೈ ಸೈಡ್ ಟೋಟಲ್ ಆಕೈತಿ. ಹಂಗಾರೆ ಎರಡೂ ಕಡೆ ಎಷ್ಟು ಬರ್ಬೇಕು ರೀ? 52,000 ಬರಬೇಕು. ಹಂಗಾರೆ 52,000 ಒಳಗೆ -9,000 ಮಾಡಿರಿ, ನಿಮಗೇನು ಬರ್ತೈತೆ ರೀ? ಕ್ರೆಡಿಟ್ ಸೇಲ್ಸ್. ದಟ್ ಈಸ್ 52,000 -9,000 ಮಾಡಿದ್ರೆ 43,000. ಹಂಗಾರೆ ನಮ್ಮದು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ರೀ? 43,000. ಇದು ಏನಪ್ಪ ಅಂತಂದ್ರೆ ನಮ್ಮದು ಕ್ರೆಡಿಟ್ ಸೇಲ್ಸ್. ಸೊ with the help of debtors account we find that credit sales, that is amount 43,000. ಅಂದ್ರೆ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ಏನು ಕಂಡು ಹಿಡಿದೀವಪ್ಪ ಅಂತಂದ್ರೆ ನಾವು ಕ್ರೆಡಿಟ್ ಸೇಲ್ಸ್ ಅನ್ನ ಕಂಡು ಹಿಡಿದೀವಿ. ಸೊ ನಮ್ಮ ಕ್ವಶನ್ದಾಗ ಏನು ಮಾಡಿದಪ್ಪ ಅಂತಂದ್ರೆ ಏನು ಮಾಡಿದಾರಿ? ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಿದ್ದ, ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದ. ಏನು ಮಿಸ್ ಮಾಡಿದಾರಿ? ಕ್ರೆಡಿಟ್ ಸೇಲ್ಸ್ ಮಿಸ್ ಮಾಡ್ದ. ಸೊ ಕ್ರೆಡಿಟ್ ಸೇಲ್ಸನ್ನು ಏನು ಮಾಡಿದ್ವಿ? ಈ ಅಕೌಂಟ್ ಮುಖಾಂತರ ನಾವು ಫೈಂಡ್ ಔಟ್ ಮಾಡಿದ್ವಿ. ಹಂಗಾರೆ ನಮಗೆ ಕೇಳಿರ್ತಕ್ಕಂಥದ್ದು ಏನು ರೀ? ಟೋಟಲ್ ಸೇಲ್ಸ್ ಕೇಳೋಣ. ಹಂಗಾರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸೇಲ್ಸ್, ದಟ್ ಈಸ್ ಕ್ವಶನ್ದಾಗ ಕೊಟ್ಟಿರ್ತಕ್ಕಂಥ ಕ್ಯಾಶ್ ಸೇಲ್ಸು ಎಷ್ಟೈತ್ರಿ? ಕ್ವಶನ್ದಾಗ ಕೊಟ್ಟಿರ್ತಕ್ಕಂಥ ಕ್ಯಾಶ್ ಸೇಲ್ಸು 10,000. ಹಂಗಾರೆ ನಾವೇನು ಕಂಡು ಹಿಡಿದೀವಿ? ಕ್ರೆಡಿಟ್ ಸೇಲ್ಸ್ ಕಂಡು ಹಿಡಿದೀವಿ. ದಟ್ ಈಸ್ ಕ್ರೆಡಿಟ್ ಸೇಲ್ಸ್ 43,000. ಹಂಗಾರೆ ನಮ್ಮದು ಟೋಟಲ್ ಸೇಲ್ಸ್ ಎಷ್ಟೈತ್ರಿ? 53,000. ಸೊ ಈ ಡೆಟರ್ಸ್ ಅಕೌಂಟ್ ಮುಖಾಂತರ ನಾವೇನು ಫೈಂಡ್ ಔಟ್ ಮಾಡಿದೆವಪ್ಪ ಅಂತಂದ್ರೆ ಕ್ರೆಡಿಟ್ ಸೇಲ್ಸನ್ನು ಕಂಡು ಹಿಡಿದೀವಿ. ಕ್ರೆಡಿಟ್ ಸೇಲ್ಸ್ ಕಂಡು ಹಿಡಿದು ಏನು ಮಾಡಿದ್ರಿ? ಕ್ಯಾಶ್ ಸೇಲ್ಸನ್ನು ಪ್ಲಸ್ ಮಾಡಿದ್ವಿ. ಮಾಡಿದಾಗ ನಮಗೇನು ಸಿಕ್ತ್ರಿ? ಟೋಟಲ್ ಸೇಲ್ಸ್. ಸೊ ಈ ರೀತಿ ಏನು ಮಾಡ್ತಾನಪ್ಪ ಅಂತಂದ್ರೆ ಎಕ್ಸಾಮಿನೇಷನ್ ಒಳಗೆ 5 ಮಾರ್ಕ್ಸಿಗೆ ಕ್ವಶನನ್ನು ಏನು ಮಾಡ್ತಾರೆ? ಅರೈಸ್ ಮಾಡ್ತಾರೆ. ಸೊ ಈ ಒಂದು ವಿಡಿಯೋದಿಂದ ನೀವು ಯಾವ ರೀತಿ ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ಬೇಕಂತಕ್ಕಂಥದ್ದು ಅರ್ಥ ಆಗೈತೆ ಅಂತ ನಾನು ತಿಳ್ಕೊತೀನಿ. ಅದೇ ರೀತಿ ಸೊ ದಯವಿಟ್ಟು ಈ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಒಳಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಮತ್ತೊಂದು ಯಾವ ರೀತಿ ನಾವು ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಬಿಲ್ಸ್ ರಿಸೇಬಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಇದು ಈ ವಿಡಿಯೋದಾಗ ಡೆಟರ್ಸ್ ಅಕೌಂಟ್ ಮಾತ್ರ ತೊಗೊಂಡಿವಿ. ನೆಕ್ಸ್ಟ್ ವಿಡಿಯೋ ಒಳಗೆ ಏನು ಮಾಡ್ತೀನಿ ರೀ? ಡೆಟರ್ಸ್ ಅಕೌಂಟ ಮತ್ತು ಬಿಲ್ಸ್ ರಿಸೇಬಲ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಕ್ಕಂಥದ್ದು ನೋಡ್ತೀನಿ.